ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾಸ್ ವರ್ಲ್ಡ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲ? ಈ ಒಂದು ವಿಡಿಯೋದಲ್ಲಿ ನಾನು ನನಗೆ ಬರ್ಡೇಗೆ ಏನೆಲ್ಲ ಗಿಫ್ಟ್ ಬಂದಿದೆ ಅಂತ ತೋರಿಸ್ತೀನಿ. ಹಾಗೆ ನಾನು ಕೂಡ ನಮ್ಮ ಹಸ್ಬೆಂಡ್ಗೆ ಬರ್ಡೇ ಗಿಫ್ಟ್ ಕೊಡಿಸಿದ್ದೆ, ಸೊ ಅದನ್ನು ಕೂಡ ತೋರಿಸ್ತೀನಿ. ಮತ್ತು ನನ್ನ ಈ ಚಾನಲ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ಎಂಡ್ ತನಕ ನೋಡಿ. ಬರ್ಡೇಗೆ ನಾನು ಲೆವೆಂಡರ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇದು ಒಂದು ಲಾಂಗ್ ಗೌನ್ ಸ್ಟಿಚ್ ಮಾಡಿಸಿದ್ದು, ರೆಡಿಮೇಡ್ ಅಲ್ಲ. ನಾನು ಇದಕ್ಕೆ ಬೇಕಾದ ಮಟೀರಿಯಲ್ಲು ಮತ್ತು ಲೈನಿಂಗ್ನ ಕೇರಳದಿಂದ ನನ್ನ ಫ್ರೆಂಡ್ಸ್ ಹತ್ರ ತರಿಸ್ಕೊಂಡಿದ್ದು. ಮತ್ತು ಮೆಜರ್ಮೆಂಟ್ ಕೊಟ್ಟು ಇಲ್ಲಿ ಒಬ್ಬರು ಆಂಟಿ ಇದ್ದಾರೆ, ಅವ್ರ ಹತ್ರ ಸ್ಟಿಚ್ ಮಾಡಿಸಿದ್ದೀನಿ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಎಲ್ಲರೂ ತುಂಬ ಇಷ್ಟಪಟ್ಟರು ಈ ಡ್ರೆಸ್ನ. ಮತ್ತು ತುಂಬಾ ಕನ್ವೀನಿಯೆಂಟ್ ಆಗಿತ್ತು ಮತ್ತು ತುಂಬಾ ಲೈಟ್ ವೆಯ್ಟು. ರೆಡಿಮೇಡ್ ತೊಗೊಂಡ್ರೆ ತುಂಬಾ ಒಂಥರ ಹಿಂಸೆ ಥರ ಆಗುತ್ತೆ, ಎಲ್ಲ ಕಡೆಗೂ ತುಂಬ ಮಟೀರಿಯಲ್ಲು ಚುಚ್ಚೋ ಥರ ಇರುತ್ತೆ. ಆದರೆ ಇದು ಆ ಥರ ಅಲ್ಲ, ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೆ ಈ ಒಂದು ನನ್ನ ಗೌನ್ ಡ್ರೆಸ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹಾಗೆ ಬರ್ಡೇಗೆ ಅಂತ ನಾನು ಒಂದು ರಸ್ಮಲಾಯಿ ಫ್ಲೇವರ್ ಕೇಕ್ನ ಆರ್ಡರ್ ಮಾಡಿ ತರಿಸಿದ್ದೆ. ಇಲ್ಲೇ ಸೊಸೈಟಿಯಲ್ಲಿ ಒಬ್ಬರು ಕೇಕ್ ಮಾಡೋರಿದ್ದಾರೆ, ನನ್ನ ಫ್ರೆಂಡ್ ಅವರು. ಅವ್ರ ಹತ್ರ ಈ ಒಂದು ಕೇಕ್ನ ಆರ್ಡರ್ ಕೊಟ್ಟು ಮಾಡಿಸಿದ್ದೆ. ಇದು ಎಗ್ಲೆಸ್ ಕೇಕು ಮತ್ತು 1/2 kg ಮಾಡಿಸಿದ್ದೆ ಸಾಕು ಅಂತ. ತುಂಬ ಸಿಂಪಲ್ಲಾಗಿ ಮಾಡಿಕೊಟ್ರು, ಆದರೆ ತುಂಬಾ ಟೇಸ್ಟಿಯಾಗಿತ್ತು. ಎಲ್ಲರೂ ಕೂಡ ಇಷ್ಟಪಟ್ಟರು, ತುಂಬ ಚೆನ್ನಾಗಿತ್ತು. Happy birthday to you. Happy birthday dear Amma. Happy birthday to you. May God bless you. May God. ಹಾಗೆ ಒಂದು ಗ್ರೀಟಿಂಗ್ ಕಾರ್ಡ್ಸನ್ನು ಕೂಡ ತೊಗೊಂಡಿದ್ದೆ ಹಸ್ಬೆಂಡಿಗೆ ಕೊಡೋಕ್ಕೆ ಬರ್ಡೇಗೆ. ತುಂಬಾ ಸಿಂಪಲ್ಲಾಗಿ ಮತ್ತು ಚೆನ್ನಾಗಿತ್ತು. ಅದರಲ್ಲಿ ಬರೆದಿರುವಂಥ ವರ್ಡ್ಸ್ಗಳು ತುಂಬಾ ಮೀನಿಂಗ್ಫುಲ್ ಆಗಿದ್ವು. ತುಂಬ ದಿನಗಳ ನಂತರ ಈ ಥರ ಒಂದು ಗ್ರೀಟಿಂಗ್ ಕಾರ್ಡ್ಸ್ನ ನಾನು ಕೊಡ್ತಾ ಇರೋದು. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಕಾರ್ಡ್ಗಳನ್ನು ಯೂಸ್ ಮಾಡೋದು ತುಂಬ ರೇರ್ ಅಂತಲೇ ಹೇಳ್ಬೋದು. ಎಲ್ಲ ಆನ್ಲೈನ್ ಮೊಬೈಲ್ಸ್ಗಳು ಅಥವಾ ಡಿಜಿಟಲ್ ಕಾರ್ಡ್ಗಳು ಬಂದುಬಿಟ್ಟಿದೆ. ಹಸ್ಬೆಂಡ್ ಬರ್ಡೇಗೆ ಅಂತ ಈ ಒಂದು ಪಾರ್ಕ್ ಅವೆನ್ಯೂ ಲಕ್ಸರಿ ಗ್ರೂಮಿಂಗ್ ಕಲೆಕ್ಷನ್ ಶೇವಿಂಗ್ ಕಿಟ್ನ ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸಿದ್ದೀನಿ. ಸೊ ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಅಮೆಝಾನಲ್ಲಿ. ಇದು ಒಂದು 8-in-1 ಕಾಂಬೋ ಕಿಟ್ಟು. ಈ ಥರ ಇದೆ, ತುಂಬಾ ಚೆನ್ನಾಗಿದೆ ಪ್ಯಾಕಿಂಗ್, ಮತ್ತು ನೋಡೋಕ್ಕೂ ಸ್ಟೈಲಿಶ್ ಮತ್ತು ಎಲಿಗೆಂಟ್ ಆಗಿದೆ. ಮತ್ತು ಬಾಯ್ಸ್ಗೆ ಗಿಫ್ಟ್ ಕೊಡೋಕ್ಕೆ ಇದು ಒಂದು ತುಂಬ ಚೆನ್ನಾಗಿರೋ ಆಪ್ಷನ್ ಅಂತ ನನಗನ್ನಿಸ್ತು. ಈ ಥರ ಒಂದು ಪ್ಯಾಕಿಂಗಲ್ಲಿ ಬರುತ್ತೆ. ಈ ಒಂದು ಪೌಚ್ ನಿಮಗೆ ಟ್ರಾವೆಲಿಗೂ ಕೂಡ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಮತ್ತು ತುಂಬ ಕಾಸ್ಟ್ಲಿನೂ ಇಲ್ಲ, ಇದು ತುಂಬಾ ರೀಸನಬಲ್ ಆಗೇ ಇತ್ತು ಪ್ರೈಸು. ಇದರಲ್ಲಿ ಈ ಥರ ಎಲ್ಲ ಪ್ಯಾಕಿಂಗ್ ಬರುತ್ತೆ, ನೀವು ನೋಡ್ಬೋದು. ಬಾಯ್ಸ್ ಅವರಿಗೆ ಬರ್ಡೇ ಗಿಫ್ಟ್ ಕೊಡಲಿಕ್ಕೆ ಇದೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಸುಮ್ಮನೆ ಯಾವುದೋ ಒಂದು ಡೆಕೋರೇಟಿವ್ ಐಟಮ್ ಕೊಟ್ಟರೆ ಅವ್ರು ಅದನ್ನು ಯೂಸ್ ಕೂಡ ಮಾಡಲ್ಲ. ಆದರೆ ಈ ಥರ ಎಲ್ಲ ಕಿಟ್ ಅಥವಾ ಯೂಸ್ಫುಲ್ ಐಟಮ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಯೂಸ್ ಕೂಡ ಮಾಡ್ತಾರೆ. ಅದ್ರ ಜೊತೆಗೆ ಈ ಥರ ಒಂದು ರೇಸರ್ ಬರುತ್ತೆ, ಮತ್ತು ಅದು ಅಲ್ಲದೆ ಒಂದು ಪರ್ಫ್ಯೂಮ್ ಕೂಡ ಕೊಟ್ಟಿದ್ದಾರೆ. ಇದು ತುಂಬ ಮೈಲ್ಡ್ ಆಗಿತ್ತು ಮತ್ತು ತುಂಬಾ ಚೆನ್ನಾಗಿತ್ತು ಕೂಡ. ಅದಲ್ಲದೆ ನೆಕ್ಸ್ಟ್ ಬಂದು ಒಂದು ಲೆದರ್ ಶೇವಿಂಗ್ ಕ್ರೀಮ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದು 40% ಎಕ್ಸ್ಟ್ರಾ ಅಂತ ಮೆನ್ಷನ್ ಮಾಡಿದ್ದಾರೆ ಇದರಲ್ಲಿ. ಇದೊಂದು ತುಂಬ ಕ್ಲಾಸಿ ಒಂದು ಗಿಫ್ಟ್ ಅಂತ ಕೂಡ ಹೇಳ್ಬೋದು. ತುಂಬ ಪ್ರೈಸ್ ಏನು ಜಾಸ್ತಿ ಇರಲಿಲ್ಲ, ಮತ್ತು ಈಸಿಲಿ ನಮಗೆ ಒಂದು ಆನ್ಲೈನಲ್ಲಿ ಸಿಕ್ಬಿಡತ್ತೆ. ಅದು ಅಲ್ಲದೆ ಇದು ಎಲ್ಲದೂ ಒಂದೇ ಕಿಟ್ಟಲ್ಲಿ ಸಿಗೋದ್ರಿಂದ ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ. ಡೈಲಿ ಯೂಸ್ ಕೂಡ ಮಾಡ್ಬೋದು. ಇಲ್ಲ ಎಲ್ಲಾದರೂ ಟ್ರಾವೆಲಿಗೆ ಹೋಗಬೇಕು ಅಂದರೆ ಬಾಯ್ಸ್ ಅವರಾಗೆ ಒಂದು ಪ್ಯಾಕ್ ಮಾಡಿ ತೊಗೊಂಡು ಹೋಗೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು ಡೈಲಿ ಯೂಸ್ ಸೋಪ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಕೋಕೋನಟ್ ಆಯಿಲ್ ಮತ್ತು ಶಿಯಾ ಬಟರ್ ಕೂಡ ಇದೆ ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಯೂಸ್ ಮಾಡಿ ನೋಡಿದ್ಮೇಲೆ ಗೊತ್ತಾಗೋದು. ಅದಲ್ಲದೆ ನೆಕ್ಸ್ಟ್ ಬಂದು ಈ ಒಂದು ಒರಿಜಿನಲ್ ಪರ್ಫ್ಯೂಮ್ ಬಾಡಿ ಸ್ಪ್ರೇ ಕೊಟ್ಟಿದ್ದಾರೆ. ಇದು ಕೂಡ ದೊಡ್ಡ ಬಾಟ್ಲೇ ಇದೆ, ನೋಡೋಕ್ಕೆ ತುಂಬಾ ಟೈಮ್ ಯೂಸ್ ಮಾಡ್ಬೋದು ಅಂತ ಅನಿಸುತ್ತೆ.
ನೆಕ್ಸ್ಟ್ ಈ ಥರ ಒಂದು ಬ್ರಷ್ ಕೂಡ ಬಂದಿದೆ, ಅದನ್ನು ಕೂಡ ಪ್ಯಾಕಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ಶೇವಿಂಗ್ ಬ್ರಷ್ ಇದು. ಸೊ ಸಾಫ್ಟ್ ಬ್ರಿಸ್ಸಲ್ಲಿದೆ ಮತ್ತು ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತ ನನಗನ್ನಿಸ್ತು. ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿದೆ. ಅದಲ್ಲದೆ ಇದ್ರ ಜೊತೆಗೆ ಒಂದು ಆಫ್ಟರ್ ಶೇವ್ ಲೋಷನ್ ಕೂಡ ಕೊಟ್ಟಿದ್ದಾರೆ. ಸೊ ಶೇವಿಂಗ್ ಮಾಡಿದ್ಮೇಲೆ ತುಂಬ ರಫ್ ಆಗಿದ್ದರೆ ಸ್ಕಿನ್, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದು ಕೂಡ ಒಂದು ತುಂಬ ದೊಡ್ಡ ಬಾಟ್ಲಲ್ಲೇ ಕೊಟ್ಟಿದ್ದಾರೆ. ಸೊ ತುಂಬ ದಿನ ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಥರ ಎಲ್ಲ ಗಿಫ್ಟ್ ಐಟಮ್ಸ್ನ ಕೊಟ್ಟರೆ ಒಂದು ಎಕನಾಮಿಕಲ್ ಆಗಿ ಕೂಡ ಇರುತ್ತೆ ಮತ್ತು ಬಾಯ್ಸ್ ಕೂಡ ತುಂಬ ಇಷ್ಟಪಡ್ತಾರೆ. ಹಾಗೆ ಹಸ್ಬೆಂಡ್ ಬರ್ಡೇಗೆ ಅಂತ ಕೊಡೋಕ್ಕೆ ಈ ಒಂದು ಬೆಲ್ಲ ವಿಟಾದು ಪರ್ಫ್ಯೂಮ್ ಸೆಟ್ನ ಕೂಡ ಆರ್ಡರ್ ಮಾಡಿದ್ದೆ ಆನ್ಲೈನಲ್ಲಿ. ಇದನ್ನು ನಾನು ಆರ್ಡರ್ ಮಾಡಿದ್ದು ನೈಕಾ ಆನ್ಲೈನ್ ಆ್ಯಪ್ ಮೂಲಕ. ಇದರಲ್ಲಿ 4 ರೀತಿಯ ಒಂದು ಪರ್ಫ್ಯೂಮ್ ಬರುತ್ತೆ. 4 ಪರ್ಫ್ಯೂಮ್ ಕೂಡ ಡಿಫ್ರೆಂಟ್ ಫ್ರೆಗ್ರೆನ್ಸಲ್ಲಿರುತ್ತೆ. ಮತ್ತು ಇದರ ಪ್ರೈಸ್ ಅರೌಂಡು $850 ಅಂತ ಮೆನ್ಷನ್ ಮಾಡಿದ್ದಾರೆ. ಆದರೆ ಆ್ಯಕ್ಚುಲಿ ನನಗೆ ಸ್ವಲ್ಪ ಡಿಸ್ಕೌಂಟಲ್ಲೇ ಸಿಕ್ತು. ಸೊ ಇದು ಕೂಡ ಒಂದು ಒಳ್ಳೆಯ ಆಪ್ಷನ್ನು ಬಾಯ್ಸ್ ಗಿಫ್ಟ್ ಕೊಡೋಕ್ಕೆ, ಬರ್ಡೇಗೆ ಅಥವಾ ಬೇರೆ ಒಕೇಶನಲ್ಲಿ. ಈ ಥರ 4 ಡಿಸೈನರ್ ಬಾಟ್ಲ್ಗಳಲ್ಲಿ ಪರ್ಫ್ಯೂಮ್ ಸಿಗುತ್ತೆ. ಈಚ್ ಒಂದು ಬಾಟ್ಲ್ ಬಂದುಬಿಟ್ಟು ಅರೌಂಡ್ 80 ml ಇರುತ್ತೆ. ಸೊ ಇದರಲ್ಲಿ ಒಂದೆರಡು ಪರ್ಫ್ಯೂಮ್ಸ್ ಫ್ರೆಗ್ರೆನ್ಸ್ ನನಗೆ ಇಷ್ಟ ಆಯಿತು ಮತ್ತು ನಮ್ಮ ಹಸ್ಬೆಂಡಿಗೂ ಕೂಡ ಒಂದೆರಡು ಫ್ರೆಗ್ರೆನ್ಸ್ ಇಷ್ಟ ಆಯಿತು. ಸೊ ತುಂಬಾ ಚೆನ್ನಾಗಿತ್ತು ಪ್ಯಾಕಿಂಗ್ ಕೂಡ ಮತ್ತು ತುಂಬ ಬೇಗನೆ ಆರ್ಡರ್ ಮಾಡಿದಾಗ ಬಂದುಬಿಡ್ತು. ಸೊ ಇದು ಕೂಡ ಒಂದು ಎಕನಾಮಿಕ್ ಪ್ರೈಸ್ ರೇಂಜಲ್ಲೇ ಇದೆ. ಸೊ ಇದನ್ನು ಕೂಡ ನೀವು ಯಾರಿಗಾದರೂ ಗಿಫ್ಟ್ ಮಾಡೋಕ್ಕೆ ಬೇಕಾದರೆ ಯೂಸ್ ಮಾಡ್ಬೋದು. ಇದರಲ್ಲಿ 4 ಫ್ರೆಗ್ರೆನ್ಸ್ ಅಂದರೆ CEO, ಓಡ್, ಕ್ಲಬ್ ಮತ್ತು ಗೋಟ್ ಅಂತ 4 ಆಪ್ಷನ್ಸ್ಗಳು ಬರುತ್ತೆ. ಇದೇ ಥರ ವಿಮೆನ್ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇದೆ. ಅದನ್ನು ಕೂಡ ಬೇಕಾದರೆ ಟ್ರೈ ಮಾಡ್ಬೋದು. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ನನ್ನ ಬರ್ಡೇಗೆ ಅಂತ ಈ ಒಂದು ಫುಲ್ ದೊಡ್ಡದಾದ ಒಂದು ಮೇಕಪ್ ಕಿಟ್ನೇ ಆರ್ಡರ್ ಮಾಡಿದ್ದಾರೆ ಆನ್ಲೈನಲ್ಲಿ. ನೋಡೋಣ ಬನ್ನಿ ಇದರಲ್ಲಿ ಏನೇನಿದೆ ಅಂತ. ಫಸ್ಟ್ ಬಂದು ಫಿಟ್ ಮೀ ಅಂತ ಕಾಂಪ್ಯಾಕ್ಟ್ ಪೌಡರು. ಸೊ ಇದು ಓಪನ್ ಮಾಡಿ ನೋಡಿದ್ರೆ ಈ ಥರ ಇದರಲ್ಲಿ ಒಂದು ಕಾಂಪ್ಯಾಕ್ಟ್ ಪೌಡರ್ ಇದೆ. ಸೊ ಸ್ವಲ್ಪ ಟೈಟಾಗೇ ಇದೆ, ಓಪನ್ ಮಾಡೋಕ್ಕೆ ಆಗಲಿಲ್ಲ ನನ್ನ ಹತ್ರ. ತುಂಬ ಕಷ್ಟಪಟ್ಟು ಓಪನ್ ಮಾಡಿದೆ, ತುಂಬಾ ಟೈಟಾಗಿ ಫಿಕ್ಸ್ ಆಗೋಗಿತ್ತು. ಆದರೆ ಈ ಥರ ಓಪನ್ ಮಾಡಿದ್ರೆ ತುಂಬ ಕ್ಯೂಟಾದ ಒಂದು ಕಾಂಪ್ಯಾಕ್ಟ್ ಪೌಡರು ಪಫ್ ಜೊತೆಗೆ ಇತ್ತು. ಆದರೆ ಇದರಲ್ಲಿ ಮಿರರ್ ಇರಲಿಲ್ಲ. ಆದ್ರೂ ಕೂಡ ತುಂಬ ಚೆನ್ನಾಗಿದೆ ಲುಕ್ ವೈಸು ಮತ್ತು ಟ್ರಾವೆಲ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ಅದರ ಜೊತೆಗೆ ನೆಕ್ಸ್ಟು ಈ ಥರ ಸ್ಪಾಂಜು, ಮೇಕಪ್ ಸ್ಪಾಂಜು ಡಿಫ್ರೆಂಟ್ ಕಲರಲ್ಲಿ ಕೊಟ್ಟಿದ್ದಾರೆ. ಒಂದು ಯೆಲ್ಲೋ, ಇದು ಒಂದು ಡಿಫ್ರೆಂಟ್ ಪ್ಯಾಕಲ್ಲಿದೆ ಮತ್ತು ಸಪ್ರೇಟಾಗಿ 2 ಸ್ಪಾಂಜ್ಗಳು ಬಂದಿದ್ವು. ಅದರ ಜೊತೆಗೆ ಈ ಒಂದು ಐ ಮೇಕಪ್ ಪ್ಯಾಲೆಟ್ ಕೂಡ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ ನೋಡೋಕ್ಕೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಬೇಕಾದರೆ ಯೂಸ್ ಮಾಡಬಹುದು. ಇದರಲ್ಲಿ ಡಿಫ್ರೆಂಟ್ ಐ ಶೇಡ್ಸ್ಗಳಿದೆ ಮತ್ತು ಕನ್ಸೀಲರು ಮತ್ತು ಬ್ಲಷ್ ಎಲ್ಲ ಇದೆ. ಸೊ ಅದ್ರ ಜೊತೆಗೆ ಲಿಪ್ಸ್ಟಿಕ್ಗಳು ಮತ್ತು ಕಾಂಪ್ಯಾಕ್ಟ್ ಪೌಡರು, ಹೈಲೈಟರು ಮತ್ತು 2 ಮಿನಿ ಬ್ರಷ್ ಕೂಡ ಕೊಟ್ಟಿದ್ದಾರೆ. ಸೊ ಯಾವುದಾದ್ರೂ ಪಾರ್ಟಿ ವೇರಿಗೆ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಇದನ್ನು ತೊಗೊಂಡೋಗ್ಬೋದು. ಇದರಲ್ಲಿ ಒಂದು ಮಿರರ್ ಕೂಡ ಇದೆ. ಈ ಥರ ಸ್ಲೈಡ್ ಮಾಡಿ ಇದನ್ನು ಪ್ಯಾಕ್ ಮಾಡ್ಬೋದು. ಸೊ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಮತ್ತು ನೆಕ್ಸ್ಟ್ ಇದರಲ್ಲಿ ಏನಿದೆ ನೋಡೋಣ ಬನ್ನಿ. ಈ ಥರ ಒಂದು ಮಿನಿ ಮೇಕಪ್ ಬ್ರಷ್ ಕಿಟ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಟೋಟಲಿ ಒಂದು 5 ಬ್ರಷ್ ಇದೆ. ಸೊ ಡಿಫ್ರೆಂಟ್ ಅಪ್ಲಿಕೇಶನ್ಗೆ ಅಂತ ಬೇಕಾದರೆ ಕ್ರೀಮ್ ಇರ್ಬೋದು, ಬೇರೆ ಅಪ್ಲಿಕೇಶನ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಇದರಲ್ಲಿ ಫ್ಯಾಬ್ ಲಿಪ್ಸ್ಟಿಕ್ ಒಂದು ಕಾಂಬೋ ಕೊಟ್ಟಿದ್ದಾರೆ. ಇದರಲ್ಲಿ 5-in-1 ಲಿಪ್ಸ್ಟಿಕ್ ಇರುತ್ತೆ. ಸೊ ಟೋಟಲಿ 5 ಲಿಪ್ಸ್ಟಿಕ್ ಇರುತ್ತೆ. ಈ ಥರ ಒಂದರ ಒಳಗಡೆ ಒಂದು ಸ್ಲೈಡ್ ಮಾಡಿ ಯೂಸ್ ಮಾಡ್ಬೋದು.
ಡಿಫ್ರೆಂಟ್ ಕಲರ್ಸ್ ಕೊಟ್ಟಿದ್ದಾರೆ. ಸೊ ಇದು ಕೂಡ ಟ್ರಾವೆಲ್ಗೆ ತುಂಬ ಒಳ್ಳೆಯ ಆಪ್ಷನ್ ಅಂತ ಹೇಳ್ಬೋದು. ಎಲ್ಲ ಲಿಪ್ಸ್ಟಿಕ್ಗಳನ್ನು ತೊಗೊಂಡು ಹೋಗ್ಲಿಕ್ಕೆ ಆಗದೇ ಇದ್ದಾಗ ಈ ಥರ ಒಂದೇ ಒಂದು ಕಿಟ್ ಇದ್ದರೆ ಯಾವ್ದು ಬೇಕಾದರೂ ಯೂಸ್ ಮಾಡಿ ಅಪ್ಲೈ ಮಾಡ್ಬೋದು. ನನ್ನ ಹತ್ರ ಈ ಥರ ಒಂದು 5-in-1 ಕಾಂಬೋ ಲಿಪ್ಸ್ಟಿಕ್ಸ್ ಇರಲಿಲ್ಲ. ಸೊ ನನ್ನ ಲಿಪ್ಸ್ಟಿಕ್ ಕಲೆಕ್ಷನಲ್ಲಿ ಇದೊಂದು ಅಡಿಷ್ನಲ್ ಮೆಂಬರ್ ಬಂತು ಅಂತ ಹೇಳ್ಬೋದು. ಮತ್ತು ಇದನ್ನು ಯೂಸ್ ಮಾಡಿದ್ಮೇಲೆ ಇದರ ಬಗ್ಗೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದಲ್ಲದೆ ನೆಕ್ಸ್ಟ್ ಒಂದು ದಿ ಮೆಟ್ಟೆ ಪ್ರೈಮರ್ ಬಂದಿತ್ತು ಇದ್ರ ಜೊತೆಗೆ. ಇದು ಆಯಿಲ್ ಫ್ರೀ ಮತ್ತು ಜೆಲ್ ಪ್ರೈಮರು. ಸೊ ಇದನ್ನು ಕೂಡ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸೊ ಯೂಸ್ ಮಾಡಿದ್ಮೇಲೆ ಇದರ ಒಂದು ಫೀಡ್ಬ್ಯಾಕ್ನ ಕೊಡ್ತೀನಿ ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್. ಅದರ ನಂತರ ಇದರ ಜೊತೆಗೆ ಇನ್ನೊಂದು ಫಿಕ್ಸರ್ ಬಂದಿತ್ತು, ಮೇಕಪ್ ಫಿಕ್ಸರು. ಸೊ ಇತ್ತೀಚಿನ ದಿನಗಳಲ್ಲಿ ಇದೊಂದು ಟ್ರೆಂಡ್ ಆಗಿದೆ. ಸೊ ಮೇಕಪ್ ಮಾಡಿದ್ಮೇಲೆ ಇದನ್ನು ಸ್ಪ್ರೇ ಮಾಡಿದ್ರೆ ಮೇಕಪ್ಪು ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂತ. ಇದು ಅಲೋವೆರಾ ಬೇಸ್ಡು. ಸೊ ಇದನ್ನು ಕೂಡ ನಾನು ಯೂಸ್ ಮಾಡಿದ್ಮೇಲೆ ಇದರ ಫೀಡ್ಬ್ಯಾಕು ನಿಮಗೆ ಕೊಡ್ತೀನಿ. ಸೊ ದೊಡ್ಡ ಬಾಟ್ಲೇ ಬಂದಿತ್ತು. ಸೊ ನಾನು ಹೆಚ್ಚಾಗಿ ರೆಗ್ಯುಲರ್ ಯೂಸಿಗೆ ಇದನ್ನು ಯೂಸ್ ಮಾಡಲ್ಲ. ಸೊ ಯಾವುದಾದ್ರೂ ಫಂಕ್ಷನ್ ಅಥವಾ ಪಾರ್ಟಿ ವೇರ್ಗಳಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಇದು ಒಂದು ಕಾಜಲ್ ಪೆನ್ಸಿಲ್ ಕೂಡ ಇದರ ಜೊತೆ ಬಂದಿತ್ತು, ADS ಬ್ರ್ಯಾಂಡ್ದು. ಸೊ ನನ್ನ ಹತ್ರ ಇರೋ ಒಂದು ಕಾಜಲ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬಂದಿತ್ತು. ಸೊ ಇದೊಂದು ಯೂಸ್ಫುಲ್ ಐಟಮ್ ನನಗೆ ಸಿಕ್ತು ಅಂತ ಹೇಳಬಹುದು. ತುಂಬ ಚಿಕ್ಕದಾಗಿತ್ತು ಆದರೆ ಇದು. ಮತ್ತು ನೆಕ್ಸ್ಟು ಇದೊಂದು ಸ್ಪಾಂಜು, ಆಗಲೇ ಹೇಳಿದ್ನಲ್ಲ, 2 ಪಿಂಕ್ ಕಲರ್ ಬಂದಿತ್ತು. ಮತ್ತು ಅದಲ್ಲದೆ ಇದ್ರ ಜೊತೆಗೆ ಈ ಒಂದು ಫಿಟ್ ಮೀ ಫೌಂಡೇಶನ್ ಕೂಡ ಬಂದಿತ್ತು, 120 ಶೇಡ್ಸ್ದು. ಸೊ ಇದರ ಶೇಡು ಮ್ಯಾಚಿಂಗ್ ಆಗತ್ತೆ ಅಂತ ನಂಗೆ ಅನಿಸ್ತಾ ಇದೆ. ಇದರ ಎಕ್ಸ್ಪೈರಿ ಕೂಡ ತುಂಬ ಲಾಂಗ್ ಲಾಸ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ. ಅದಲ್ಲದೆ ಇದ್ರ ಜೊತೆ ಒಂದು ಕೌಂಟರ್ ಸ್ಟಿಕ್ ಕೂಡ ಬಂದಿತ್ತು. ನನ್ನ ಹತ್ರ ಈ ಥರ ಕೌಂಟರ್ ಸ್ಟಿಕ್ ಯಾವುದೂ ಇರಲಿಲ್ಲ. ಸೊ ಇದನ್ನು ಕೂಡ ಯೂಸ್ ಮಾಡಿ ನೋಡಬೇಕು. ಇದು ಬಂದು 2-in-1 ಕೌಂಟೂರ್ ಮತ್ತು ಹೈಲೈಟರ್ ಸ್ಟಿಕ್ಕು ಈ ಥರ ಇರುತ್ತೆ. ಎರಡೂ ಕೂಡ ಅಪ್ಲಿಕೇಬಲ್ ಆಗತ್ತೆ. ಸೊ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ 2-in-1 ನೋಡ್ಬೋದು, ಹೈಲೈಟ್ ಆ್ಯಂಡ್ ಕೌಂಟೂರ್ ಸ್ಟಿಕ್ ಅಂತ. ಸೊ ಇದನ್ನು ಟ್ರೈ ಮಾಡಿದ್ಮೇಲೆ ಅದರ ಡೀಟೇಲ್ ಕೂಡ ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ಒಂದು ಬಾಕ್ಸಲ್ಲಿ ಎಷ್ಟೊಂದು ಐಟಮ್ಸ್ಗಳು ಬಂದಿವೆ. ಸೊ ಪ್ರೈಸ್ ಕೂಡ ರೀಸನಬಲ್ ಆಗೇ ಇತ್ತು ಮತ್ತು ಇದು ಆಫರಲ್ಲಿ ಕೂಡ ಸಿಕ್ಕಿತ್ತು. ಇದ್ರ ಜೊತೆಗೆ ಒಂದು ಫಾಲ್ಸ್ ಲ್ಯಾಶ್ ಇಫೆಕ್ಟ್ ಒಂದು ಕಾಂಬೋ ಬಂದಿದೆ. ಇದರಲ್ಲಿ ಒಂದು ಐಲೈನರ್ ಇರುತ್ತೆ ಮತ್ತು ಒಂದು ಕಾಜಲ್ ಇರುತ್ತೆ ಮತ್ತು ಮಸ್ಕರಾ ಇರುತ್ತೆ. ಸೊ ಇದು ಬಂದು ರೆಗ್ಯುಲರ್ ಬ್ರ್ಯಾಂಡ್ದು, ತುಂಬ ಹೈ ಕ್ವಾಲಿಟಿ ಅಲ್ಲ. ಸೊ ರೆಗ್ಯುಲರ್ ಯೂಸಿಗೆ ಬೇಕಾದರೆ ಟ್ರೈ ಮಾಡಿ ನೋಡ್ಬೋದು. ನಾನಿನ್ನು ಇದನ್ನು ಜಾಸ್ತಿ ರೆಕಮೆಂಡ್ ಮಾಡಲ್ಲ, ಯಾಕಂದರೆ ನಾನು ಕೂಡ ಇದನ್ನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಯಾವ ಥರ ಇದರದ್ದು ಇಫೆಕ್ಟ್ ಇರುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಆದರೆ ರೆಗ್ಯುಲರ್ ಒಂದು ಟ್ರೈ ಮಾಡೋಕ್ಕೆ ಏನೂ ಹಾರ್ಮ್ ಇಲ್ಲ ಅಂತ ನನಗನ್ಸುತ್ತೆ. ಸೊ ಟೋಟಲಿ ಈ ಒಂದು ಕಿಟ್ಟಲ್ಲಿ ಅರೌಂಡ್ 20 ಐಟಮ್ಸ್ ಇರುತ್ತೆ. ಸೊ ಎಲ್ಲದೂ ಕೂಡ ಯೂಸ್ಫುಲ್ ಐಟಮ್ ಅಂತಲೇ ಹೇಳ್ಬೋದು. ಸೊ ಒಂದು ಬೇಸಿಕ್ ಕಿಟ್ಟಲ್ಲಿ ಏನೇನು ಇರಬೇಕು ಅವೆಲ್ಲ ಈ ಒಂದು ಕಿಟ್ಟಲ್ಲಿ ಇದೆ. ಮತ್ತು ಆನ್ಲೈನಲ್ಲಿ ಇದೇ ಥರ ಎಷ್ಟೊಂದು ಕಿಟ್ಗಳು ಅವೈಲಬಲ್ ಇದೆ. ಸೊ ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅದನ್ನು ನೀವು ಆರ್ಡರ್ ಮಾಡಿ ತರಿಸ್ಕೋಬೋದು. ಮತ್ತು ಇದನ್ನು ಡಿಫ್ರೆಂಟಾಗಿ ಯೂಸ್ ಕೂಡ ಮಾಡಬಹುದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಅದಲ್ಲದೆ ಇದು ಒಂದು 36 ಅವರ್ದು ಐ ಕಾಜಲ್ ಪೆನ್ಸಿಲ್ ಕೂಡ ಬಂದಿತ್ತು. ಸೊ ಇದನ್ನು ನಾನು ಓಪನ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇದಿಷ್ಟು ಬಂದು ಈ ಒಂದು ಪ್ಯಾಕಲ್ಲಿ ಇತ್ತು. ಸೊ ತುಂಬ ಚೆನ್ನಾಗಿದೆ ಈ ಒಂದು ಕಿಟ್. ಸೊ ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.
ಮತ್ತೆ ಸಿಗೋಣ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ. ಬಾಯ್ ಬಾಯ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.